ಇನ್ನು ಕೇರಳಂ ಕರ್ನಾಟಕಕ್ಕೆ ಮುಂಗಾರು ಮಳೆಯ ಮುನ್ಸೂಚನೆ ಸಿಗ್ತಾ ಇದೆ. ಕೇರಳಂನ 5 ಜಿಲ್ಲೆಗಳಲ್ಲಿ ರೆಡ್ ಅಲರ್ಟ್ ಅನ್ನು ಈಗ ಆಲ್ರೆಡಿ ಘೋಷಣೆ ಮಾಡಲಾಗಿದೆ. ಭಾರೀ ಮಳೆಯ ಮುನ್ಸೂಚನೆಯನ್ನು ಕೊಡ್ತಾ ಇರೋದು ಐಎಂಡಿ, ಕೇಂದ್ರ ಹವಾಮಾನ ಇಲಾಖೆ ಈ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಎಲ್ಲ ಅಂದ್ಕೊಂಡಂತಾಗಿದ್ದರೆ ಈಗ ಆಲ್ರೆಡಿ ಮಳೆ ಅಂದ್ರೆ ಮುಂಗಾರು ಮಳೆ ಕರ್ನಾಟಕಕ್ಕೆ ಎಂಟ್ರಿ ಆಗಬೇಕಾಗಿತ್ತು, ಬಟ್ ಆಗಿಲ್ಲ ಇನ್ನ ಸರಿಯಾಗಿ. ಕೇರಳಂ ಕರ್ನಾಟಕಕ್ಕೆ ಮುಂಗಾರು ಮಳೆಯ ಮುನ್ಸೂಚನೆಯನ್ನು ಈಗ ಕೊಡಲಾಗ್ತಾ ಇದೆ ಐಎಂಡಿ ಕಡೆಯಿಂದ, ಅಂದರೆ ಕೇಂದ್ರ ಹವಾಮಾನ ಇಲಾಖೆಗೆ. ಕಾಸರಗೋಡು, ವಯನಾಡು, ಕಣ್ಣೂರು, ಮಲಪ್ಪುರಂ, ಕೋಯಿಕೋಡ್ ಈ ಜಿಲ್ಲೆಗಳಲ್ಲಿ ಇವತ್ತಿಗೆ ರೆಡ್ ಅಲರ್ಟ್ ಅನ್ನು ಘೋಷಣೆ ಮಾಡಲಾಗಿದೆ. ಸೊ ಕೇರಳಕ್ಕೆ ಮುಂಗಾರು ಎಂಟ್ರಿ ಕೊಡೋ ಸಾಧ್ಯತೆ ಹಿನ್ನೆಲೆಯಲ್ಲಿ ಕರ್ನಾಟಕಕ್ಕೂ ಕೂಡ ಮುಂಗಾರು ಮಳೆಯ ಮುನ್ಸೂಚನೆಯನ್ನ ಕೊಡಲಾಗ್ತಾ ಇದೆ. ಕೇರಳಂನ 5 ಜಿಲ್ಲೆಗಳಲ್ಲಿ ಈಗ ಆಲ್ರೆಡಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದ್ದು, ಆ 5 ಜಿಲ್ಲೆಗಳ ಹೆಸರು ಕೂಡ ಹೇಳಿದೆ. ಕಾಸರಗೋಡು, ವಯನಾಡು, ಕಣ್ಣೂರು, ಮಲಪ್ಪುರಂ, ಕೋಯಿಕೋಡ್ ಈ ಜಿಲ್ಲೆಗಳಲ್ಲಿ ಇವತ್ತಿಗೆ ರೆಡ್ ಅಲರ್ಟ್ ಅನ್ನ ಘೋಷಣೆ ಮಾಡಲಾಗಿತ್ತು. ಮುಂಗಾರು ಎಂಟ್ರಿ ಕೊಡುತ್ತೆ, ಭಾರಿ ಮಳೆಯಾಗುತ್ತೆ ಅಂತ ಹೇಳಿ ಇದೊಂದು ಮುನ್ಸೂಚನೆ. ಅದರ ಭಾಗವಾಗಿಯೇ ಈಗ ಕೇರಳಂಗೆ ಎಂಟ್ರಿ ಕೊಡ್ತು ಅಂತಂದ್ರೆ ನೆಕ್ಸ್ಟ್ ಇರೋದೇ ಅಲ್ಲಿಂದ ಕರ್ನಾಟಕಕ್ಕೆ ಎಂಟ್ರಿ ಕೊಡುತ್ತೆ ಅನ್ನೋದು. ಸೊ ಹಾಗಾಗಿ ಕರ್ನಾಟಕದಲ್ಲಿ ಇನ್ನೊಂದು 2-3 ದಿನಗಳಲ್ಲಿ ಮುಂಗಾರು ಎಂಟ್ರಿ ಆಗಬಹುದು ಅನ್ನೋ ಸಾಧ್ಯತೆ ಇದೆ. ಆ ಮಾತುಗಳು ಕೇಳಿ ಬರ್ತಾ ಇದೆ. ಫೈನ್, ಕೇರಳಂನಲ್ಲಿ ಮುಂಗಾರು ಎಂಟ್ರಿ ಹಿನ್ನೆಲೆಯಲ್ಲಿ ಇವತ್ತು 4 ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. 4 ಜಿಲ್ಲೆಗಳಿಗೂ ಜಿಲ್ಲಾಧಿಕಾರಿಗಳು ರಜೆ ಘೋಷಣೆ ಮಾಡಿದ್ದಾರೆ. ಕಾಸರಗೋಡು, ವಯನಾಡು, ಕೋಯಿಕೋಡ್, ಕಣ್ಣೂರು ಈ ಜಿಲ್ಲೆಗಳಲ್ಲಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿದೆ. ಮುಂಜಾಗ್ರತಾ ಕ್ರಮವಾಗಿದ್ದು ಕೇರಳಂನಲ್ಲಿ ಇವತ್ತು ಮುಂಗಾರು ಎಂಟ್ರಿ ಹಿನ್ನೆಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಿರೋ ಹಿನ್ನೆಲೆಯಲ್ಲಿ ಈ ಜಿಲ್ಲೆಗಳು ಅಂದರೆ ರೆಡ್ ಅಲರ್ಟ್ ಘೋಷಣೆ ಮಾಡಿರುವಂಥ ಜಿಲ್ಲೆಗಳ ಶಾಲಾ ಕಾಲೇಜುಗಳಿಗೆ ರಜೆಯನ್ನು ಘೋಷಣೆ ಮಾಡಿದ್ದಾರೆ ಜಿಲ್ಲಾಧಿಕಾರಿಗಳು. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರದು, ಮುಂಜಾಗ್ರತಾ ಕ್ರಮ ವಹಿಸಿ ಶಾಲಾ ಕಾಲೇಜುಗಳಿಗೆ ರಜೆ ಘೋಷಣೆ ಮಾಡಲಾಗಿರೋದು.